ಹಾಯ್ ಫ್ರೆಂಡ್ಸ್, ಡಾಕ್ಟರ್ ಶಾಮನೂರು ಶಿವಶಂಕರಪ್ಪ ಜೀವನದ ಕತೆ ಗೊತ್ತಾ? ಇವರು ಎಷ್ಟು ಸಲ ಶಾಸಕರಾಗಿದ್ದಾರೆ? ಅಕ್ಕಿ ವಹಿವಾಟು ನಡೆಸ್ತಿದ್ದ ಇವರ ಬಳಿ ಇರೋ ಆಸ್ತಿ ಎಷ್ಟು? ಇವರ ಹತ್ರ ಇರೋ ಹೆಲಿಕಾಪ್ಟರ್, ಬೆನ್ಸ್ ಕಾರ್ಗಳೆಷ್ಟು ಗೊತ್ತಾ? ಹೆಂಡತಿ ಮಕ್ಕಳು ಯಾರು? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಶಾಮನೂರು ಜನನ ಮತ್ತು ಬಾಲ್ಯ. ಶಾಮನೂರು ಶಿವಶಂಕರಪ್ಪ 1931 ಜೂನ್ 16 ದಾವಣಗೆರೆಯಲ್ಲಿ ಜನಿಸಿದ್ರು. ತಂದೆ ಶಾಮನೂರು ಕಲ್ಲಪ್ಪ, ತಾಯಿ ಸಾವಿತ್ರಮ್ಮ. ಲಿಂಗಾಯತ ಸಮುದಾಯದಲ್ಲಿ ಹುಟ್ಟಿದ ಇವರಿಗೆ ಓದಿನಲ್ಲಿ ಅಷ್ಟಾಗಿ ಆಸಕ್ತಿ ಇರಲಿಲ್ಲ. ದಾವಣಗೆರೆಯ ಸರ್ಕಾರಿ ಹೈಸ್ಕೂಲ್ನಿಂದ 1949 10ನೇ ಕ್ಲಾಸ್ ಪಾಸ್ ಮಾಡಿದ್ರು. 1951 DRM ಸೈನ್ಸ್ ಕಾಲೇಜಿನಿಂದ PUC ಶಿಕ್ಷಣ ಪಡೆದ್ರು. ನಂತರ ಕಾಲೇಜು ಮೆಟ್ಟಿಲು ಹತ್ತದೇ ಉದ್ಯಮ ಶುರು ಮಾಡಿದ್ರು. ಅಕ್ಕಿ ವಹಿವಾಟಿನ ಜೊತೆಗೆ ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಂಡ್ರು. 1969 ಕಾಂಗ್ರೆಸ್ ಕಾರ್ಯಕರ್ತ. ಉದ್ಯಮದಲ್ಲಿ ತೊಡಗಿಸಿಕೊಂಡಿದ್ದ ಶಾಮನೂರು ಶಿವಶಂಕರಪ್ಪ 1969 ಕಾಂಗ್ರೆಸ್ ಕಾರ್ಯಕರ್ತರಾದ್ರು. ಅದೇ ವರ್ಷ ದಾವಣಗೆರೆ ನಗರ ಪಾಲಿಕೆ ಸದಸ್ಯರಾಗಿಯೂ ಎಲೆಕ್ಟ್ ಆದ್ರು. 1971 ದಾವಣಗೆರೆ ನಗರ ಪಾಲಿಕೆ ಅಧ್ಯಕ್ಷರಾದ್ರು. ನಂತರ ವಿವಿಧ ಕೋಆಪರೇಟಿವ್ ಸೊಸೈಟಿ, ಶಿಕ್ಷಣ ಸಂಸ್ಥೆಗಳ ನೇತೃತ್ವ ವಹಿಸಿ ಹೆಸರು ಮಾಡಿದ ಶಾಮನೂರು 1994 ವಿಧಾನಸಭೆಗೆ ಎಂಟ್ರಿ ಕೊಟ್ರು. ಆಗಾಗಲೇ ಅವರಿಗೆ 64 ವರ್ಷ ವಯಸ್ಸಾಗಿತ್ತು. ದಾವಣಗೆರೆ ವಿಧಾನಸಭೆ ಕ್ಷೇತ್ರದಿಂದ ಸ್ಪರ್ಧಿಸಿ ವಿನ್ ಕೂಡ ಆದ್ರು. ಅಲ್ಲಿಂದ ನಂತರ ದಾವಣಗೆರೆ ಶಾಮನೂರು ಶಿವಶಂಕರಪ್ಪ ಅವರ ಭದ್ರಕೋಟೆಯಾಗಿ ಉಳಿದುಕೊಂಡಿದೆ. 1998 ರಾಜೀನಾಮೆ, ಸಂಸದರಾಗಿ ಆಯ್ಕೆ. 1998 ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಶಾಮನೂರು ಶಿವಶಂಕರಪ್ಪ ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ರು, ವಿನ್ ಕೂಡ ಆದ್ರು. ಆದ್ರೆ 1999 ಮತ್ತೆ ಲೋಕಸಭೆಗೆ ಚುನಾವಣೆ ನಡೆದಾಗ ಸೋಲು ಕಂಡ್ರು. ಅದೇ ವರ್ಷ ರಾಜ್ಯದಲ್ಲಿ ನಡೆದ ವಿಧಾನಸಭೆ ಚುನಾವಣೆಯಲ್ಲಿ ದಾವಣಗೆರೆ ಕ್ಷೇತ್ರದಿಂದ ಅವರ ಮಗ SS ಮಲ್ಲಿಕಾರ್ಜುನ್ ಸ್ಪರ್ಧಿಸಿ ವಿನ್ ಆದ್ರು. 2004 ಮತ್ತೆ ದಾವಣಗೆರೆ ಕ್ಷೇತ್ರದಿಂದ ಕಣಕ್ಕೆ ಇಳಿದ ಶಾಮನೂರು ಶಿವಶಂಕರಪ್ಪ ವಿನ್ ಆದ್ರು. 2008 ಕ್ಷೇತ್ರ ಪುನರ್ ವಿಂಗಡಣೆಯಾದಾಗ ದಾವಣಗೆರೆ ಉತ್ತರ ಮತ್ತು ದಾವಣಗೆರೆ ದಕ್ಷಿಣ ಅನ್ನೋ 2 ಕ್ಷೇತ್ರ ಹುಟ್ಕೊಂಡ್ವು. ಅದರಲ್ಲಿ ಶಾಮನೂರು ಶಿವಶಂಕರಪ್ಪ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ನಿಂತ್ರು, ವಿನ್ ಕೂಡ ಆದ್ರು. ನಂತರ 2013 ಗೆದ್ದ ಇವರನ್ನ ಸಿದ್ದರಾಮಯ್ಯ ಸರ್ಕಾರದಲ್ಲಿ ತೋಟಗಾರಿಕೆ ಸಚಿವರನ್ನಾಗಿ ಮಾಡಲಾಯಿತು. ನಂತರ 2018, 2023 ಶಾಮನೂರು ವಿನ್ ಆಗಿದ್ದಾರೆ. 2012 ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರೂ ಆಗಿದ್ದಾರೆ. ಈ ಮೂಲಕ ಯಡಿಯೂರಪ್ಪ ಅವರಿಗಿಂತಲೂ ಸೀನಿಯರ್ ಲಿಂಗಾಯತ ನಾಯಕ ಇವರಾಗಿದ್ದಾರೆ. ಶಿಕ್ಷಣ ಪ್ರೇಮಿ, ಸಮಾಜ ಸೇವೆಯಲ್ಲಿ ಮುಂದೆ. ಶಿಕ್ಷಣ ಪ್ರೇಮಿಯಾಗಿದ್ದ ಶಾಮನೂರು ಶಿವಶಂಕರಪ್ಪ ಜಾಸ್ತಿ ಓದ್ಲಿಲ್ಲ ನಿಜ, ಆದ್ರೆ ಉದ್ಯಮದಲ್ಲಿ ತೊಡಗಿಸಿಕೊಂಡ ನಂತರ ದಾವಣಗೆರೆಯ ಬಾಪೂಜಿ ಎಜುಕೇಶನ್ ಅಸೋಸಿಯೇಷನ್ನ ಜವಾಬ್ದಾರಿ ಹೊತ್ತುಕೊಂಡ್ರು. ಆಗ ಈ ಸಂಸ್ಥೆಯ ಅಡಿಯಲ್ಲಿ 4 ಕಾಲೇಜುಗಳಿದ್ವು. ಆದ್ರೆ 2021 ವೇಳೆಗೆ ಈ ಸಂಸ್ಥೆಯ ಅಡಿಯಲ್ಲಿರೋ ಕಾಲೇಜುಗಳ ಸಂಖ್ಯೆ 54ಕ್ಕೆ ಏರಿಕೆಯಾಗಿತ್ತು. ಅದಕ್ಕೆ ಕಾರಣ ಶಾಮನೂರು ಶಿವಶಂಕರಪ್ಪ ಅವರ ನೇತೃತ್ವ. ಪ್ರಾಥಮಿಕ ಶಾಲೆ, ಹೈಸ್ಕೂಲ್, PUC, ಡಿಗ್ರಿ, ಇಂಜಿನಿಯರಿಂಗ್, ಮೆಡಿಕಲ್ ಹೀಗೆ ವಿವಿಧ ಶಿಕ್ಷಣ ಸಂಸ್ಥೆಗಳನ್ನ ಹುಟ್ಟು ಹಾಕಿದ್ರು. ದೂರದಿಂದ ಓದಲು ಬರೋ ವಿದ್ಯಾರ್ಥಿಗಳಿಗಾಗಿ ಹಾಸ್ಟೆಲ್ಗಳನ್ನ ಕಟ್ಟಿಸಿದ್ರು. ಹೆಣ್ಮಕ್ಕಳಿಗಾಗಿಯೂ ಹಲವು ಕಾಲೇಜುಗಳನ್ನ ಕಟ್ಟಿಸಿದ್ರು. ಇವರ ಶಿಕ್ಷಣ ಸಂಸ್ಥೆಯ ಅಡಿಯಲ್ಲಿ ಪ್ರತಿ ವರ್ಷ 3400ರಷ್ಟು ಹೆಣ್ಮಕ್ಕಳು ಪದವಿ ಪಡ್ಕೊಳ್ತಿದ್ದಾರೆ. ಶಾಮನೂರು ಶಿವಶಂಕರಪ್ಪ ಜನಕಲ್ಯಾಣ ಟ್ರಸ್ಟ್ ಸ್ಥಾಪಿಸಿ 5 ಕೋಟಿ ಡೆಪಾಸಿಟ್ ಮಾಡಿದ್ದಾರೆ. ಅದರಿಂದ ಬರೋ ಬಡ್ಡಿ ದುಡ್ಡಿನಲ್ಲಿ ಮಕ್ಕಳಿಗೆ ಸ್ಕಾಲರ್ಶಿಪ್ ನೀಡಲಾಗ್ತಿದೆ. ಬಾಪೂಜಿ ಕೋಆಪರೇಟಿವ್ ಬ್ಯಾಂಕ್ ಸ್ಥಾಪಿಸಿ ಬಡವರು ಮನೆ ಕಟ್ಟಲು, ಸೈಟ್ ಖರೀದಿಗೆ, ಶಿಕ್ಷಣಕ್ಕೆ, ಉದ್ಯಮಕ್ಕೆ ಲೋನ್ ಕೊಡ್ತಾ ಬಂದಿದ್ದಾರೆ. ಬಡವರಿಗಾಗಿಯೇ ಶಿವಪಾರ್ವತಿ ಕಲ್ಯಾಣ ಮಂಟಪ ಕಟ್ಟಿಸಿದ್ದಾರೆ. ಕೊರೋನಾ ಟೈಮಲ್ಲಿ 6 ಕೋಟಿ ರೂಪಾಯಿ ದುಡ್ಡು ಕೊಟ್ಟು 60,000 ಡೋಸ್ ಲಸಿಕೆ ಖರೀದಿಸಿ ಬಡವರಿಗೆ ಉಚಿತವಾಗಿ ಹಂಚಿದ್ರು. ಯಶಸ್ವಿ ಉದ್ಯಮಿ ಈ ಶಾಮನೂರು ಶಿವಶಂಕರಪ್ಪ ಶಿಕ್ಷಣ ಕ್ಷೇತ್ರದಲ್ಲಿ ಮಾತ್ರವಲ್ಲ, ಬಿಸ್ನೆಸ್ ಫೀಲ್ಡ್ ನಲ್ಲೂ ತುಂಬಾ ಸಕ್ಸಸ್ಫುಲ್ ವ್ಯಕ್ತಿ ಆಗಿದ್ದಾರೆ. ಕೈಗಾರಿಕೆ ಕ್ಷೇತ್ರದಲ್ಲಿ ಕ್ರಾಂತಿ ಮಾಡಿದ್ದಾರೆ. ಲಕ್ಷ್ಮಿ ಫ್ಲೋರ್ ಮಿಲ್, ಶಾಮನೂರು ಶುಗರ್ಸ್ ಲಿಮಿಟೆಡ್, ದಾವಣಗೆರೆ ಶುಗರ್ಸ್ ಲಿಮಿಟೆಡ್, ಇಂಡಿಯನ್ ಕೇನ್ ಪವರ್ ಲಿಮಿಟೆಡ್ ಸ್ಥಾಪಿಸಿದ್ದಾರೆ. ಅವುಗಳು ಯಶಸ್ವಿಯಾಗಿ ಮುನ್ನಡೆಯುತ್ತಿವೆ. ಈ ಮೂಲಕ ದಾವಣಗೆರೆಯ ಅದೆಷ್ಟೋ ಜನರಿಗೆ ಕೆಲಸ ನೀಡಿದ್ದಾರೆ.
ಅದೇ ರೀತಿ ದಾನ ಧರ್ಮದಲ್ಲೂ ಹೆಸರುವಾಸಿಯಾಗಿದ್ದಾರೆ. ಹೀಗಾಗಿ ಇವರ ಮನೆಗೆ ನಿತ್ಯವೂ ಸಹಾಯ ಯಾಚಿಸಿ ಜನರ ದಂಡೇ ಹರಿದು ಬರುತ್ತೆ. ಕರ್ನಾಟಕ ಪ್ರೀಮಿಯರ್ ಲೀಗ್ನಲ್ಲಿ ಭಾಗಿಯಾಗಿದ್ದ ಹುಬ್ಬಳ್ಳಿಯ ಶಾಮನೂರು ಡೈಮಂಡ್ಸ್ ತಂಡದ ಮಾಲೀಕರು ಇವರೇ ಆಗಿದ್ರು. ಶಾಮನೂರು ಮಕ್ಕಳು ಮತ್ತು ಆಸ್ತಿ. ಶಾಮನೂರು ಶಿವಶಂಕರಪ್ಪ ಪಾರ್ವತಮ್ಮ ಅನ್ನೋರನ್ನ ಮದುವೆ ಆಗಿದ್ದಾರೆ. ಆದ್ರೆ ಅವರು ಕೆಲ ವರ್ಷಗಳ ಹಿಂದೆ ವಿಧಿವಶರಾಗಿದ್ದಾರೆ. ದಂಪತಿಗೆ 7 ಜನ ಮಕ್ಕಳು. ಅವರಲ್ಲಿ 3 ಗಂಡು ಮಕ್ಕಳಾದ್ರೆ 4 ಹೆಣ್ಣು ಮಕ್ಕಳು. ಒಟ್ನಲ್ಲಿ ಇವರದ್ದು ತುಂಬಾ ದೊಡ್ಡ ಕುಟುಂಬ. ಮಕ್ಕಳ ಪೈಕಿ SS ಮಲ್ಲಿಕಾರ್ಜುನ ರಾಜಕೀಯದಲ್ಲಿ ಗುರುತಿಸಿಕೊಂಡಿದ್ದು 3 ಸಲ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಈಗ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಗಣಿ ಮತ್ತು ಭೂ ವಿಜ್ಞಾನ ತೋಟಗಾರಿಕೆ ಸಚಿವರಾಗಿದ್ದಾರೆ. ಈ ಸಲ ಲೋಕಸಭೆ ಚುನಾವಣೆಯಲ್ಲಿ ಮಲ್ಲಿಕಾರ್ಜುನ ಅವರ ಪತ್ನಿ ಪ್ರಭಾ ಮಲ್ಲಿಕಾರ್ಜುನ್ ಸ್ಪರ್ಧಿಸೋ ಸಾಧ್ಯತೆ ಇದೆ. ಇನ್ನು ಶಾಮನೂರು ಶಿವಶಂಕರಪ್ಪ ಈ ಸಲ ಸಲ್ಲಿಸಿರೋ ಅಫಿಡವಿಟ್ ನಲ್ಲಿ ತಮ್ಮ ಆಸ್ತಿ 312 ಕೋಟಿ, ಸಾಲ 17 ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ. ಜೊತೆಗೆ ತಮ್ಮ ಬಳಿ 2 ಹೆಲಿಕಾಪ್ಟರ್ ಇದೆ, ಬೆನ್ಸ್ ಕಾರ್ ಇದೆ ಅಂತ ಖುದ್ದು ಇವರೇ ಹೇಳಿಕೊಂಡಿದ್ದಾರೆ. ಆದ್ರೆ ಅಫಿಡವಿಟ್ ನಲ್ಲಿ ಈ ಬಗ್ಗೆ ಮಾಹಿತಿ ನೀಡಿಲ್ಲ. ಗೌರವ ಡಾಕ್ಟರೇಟ್ ಪ್ರಶಸ್ತಿ ಒಂದೆರಡಲ್ಲ. ಇವರು ಶಿಕ್ಷಣ ಮತ್ತು ಸಾಮಾಜಿಕವಾಗಿ ಮಾಡಿದ ಸಾಧನೆಗೆ ಇವರಿಗೆ ಹಲವಾರು ಪ್ರಶಸ್ತಿಗಳು ಒಲಿದು ಬಂದಿವೆ. ಶಿರೋಮಣಿ ವಿಕಾಸ್ ಪ್ರಶಸ್ತಿ, ದೆಹಲಿ ಕನ್ನಡಿಗ ಪ್ರಶಸ್ತಿ, ಸುವರ್ಣ ಕರ್ನಾಟಕ ಉತ್ತಮ ಕೈಗಾರಿಕೋದ್ಯಮ ಪ್ರಶಸ್ತಿ, ಸಿರಿಗೆರೆ ಮಠದ ಧರ್ಮ ಚೂಡಾಮಣಿ ಪ್ರಶಸ್ತಿ, ರಂಭಾಪುರಿ ಮಠದ ರೇಣುಕಾಚಾರ್ಯ ಪ್ರಶಸ್ತಿ, ಹೀಗೆ ಇವರಿಗೆ ಹಲವಾರು ಪ್ರಶಸ್ತಿಗಳು ಒಲಿದು ಬಂದಿವೆ. ಇವುಗಳಲ್ಲಿ ಹಲವು ಸರ್ಕಾರದ ಕಡೆಯಿಂದ ನೀಡಿದ್ರೆ, ಇನ್ನೂ ಕೆಲವು ಸಂಘ ಸಂಸ್ಥೆಗಳು ಮತ್ತು ಮಠದ ಕಡೆಯಿಂದ ಕೊಡಲಾಗಿದೆ. ಇವರಿಗೆ 2008ರಲ್ಲಿ ಕುವೆಂಪು ಯೂನಿವರ್ಸಿಟಿ ಗೌರವ ಡಾಕ್ಟರೇಟ್ ನೀಡಿದೆ. ಯಡಿಯೂರಪ್ಪ ಪರ ಬ್ಯಾಟಿಂಗ್ ಮಾಡಿದ್ದರು. ಈ ಹಿಂದೆ ಪ್ರತ್ಯೇಕ ಲಿಂಗಾಯತ ಧರ್ಮದ ಹೋರಾಟ ಶುರುವಾಗಿತ್ತು. ಲಿಂಗಾಯತ ಸಮುದಾಯಕ್ಕೆ ಪ್ರತ್ಯೇಕ ಧರ್ಮದ ಸ್ಥಾನಮಾನ ನೀಡಲು ಕಾಂಗ್ರೆಸ್ ಸರ್ಕಾರ ಮುಂದಾಗಿತ್ತು. ಆದರೆ ಅದಕ್ಕೆ ನೇರವಾಗಿಯೇ ವಿರೋಧ ವ್ಯಕ್ತಪಡಿಸಿದ್ದವರು ಶಾಮನೂರು ಶಿವಶಂಕರಪ್ಪ. ಲಿಂಗಾಯತ ಮತ್ತು ವೀರಶೈವ ಎರಡೂ ಒಂದೇ, ಹಿಂದೂ ಧರ್ಮದ ಭಾಗ ಅಂತ ಹೇಳಿಕೆ ನೀಡಿದ್ರು. 2021ರಲ್ಲಿ ಯಡಿಯೂರಪ್ಪರನ್ನು ಸಿಎಂ ಸ್ಥಾನದಿಂದ ಕೆಳಗೆ ಇಳಿಸಿದಾಗ ಯಡಿಯೂರಪ್ಪ ಪರ ಬ್ಯಾಟ್ ಬೀಸಿದ್ರು. ಫ್ರೆಂಡ್ಸ್, ಇದು ಕಾಂಗ್ರೆಸ್ ನಾಯಕ ಸೀನಿಯರ್ ಲಿಂಗಾಯತ ಲೀಡರ್ ಶಾಮನೂರು ಶಿವಶಂಕರಪ್ಪ ಅವರ ಬಗ್ಗೆ ತಿಳಿಸಿಕೊಡುವ ಪ್ರಯತ್ನ. ಇವರು ಇಷ್ಟೆಲ್ಲ ಮಾಡಿದ್ರು ಸಿಎಂ ಸ್ಥಾನ ಒಲಿದು ಬರಲಿಲ್ಲ. ಜಸ್ಟ್ 3 ವರ್ಷ ಸಚಿವ ಸ್ಥಾನ ಸಿಕ್ಕಿತ್ತು ಅಷ್ಟೇ. ಈ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.